ಈ ಲೈಫಲ್ಲಿ ನಾನು ಹೆಂಗೆ ಮುಂದೆ ಬಂದು ನಾನು ನಿಲ್ತೀನೋ ಅದ್ರ ಮೇಲೆ ನನ್ನ ಹೆಸರು ನಿಲ್ಲುತ್ತೆ. ಆ ಹೆಸರು ಅವ್ರಿಗೆ ಸೇರಿದ್ದು. ಅಷ್ಟು ಫಾರ್ಮ್ ಯಾರು ತೊಗೊಂಬಂದಿಲ್ಲ. ಸಾರೇ ಫಸ್ಟ್ 6 ಪ್ಯಾಕ್ ತೊಗೊಂಬಂದು ನಮ್ಮ ತಾಯಿ ಫಸ್ಟು ಇಷ್ಟಪಟ್ಟಿದ್ದು ಸಾರು. ನಿಮ್ಮ ಅಣ್ಣ ಕಣೋ ಅವರು, ನಿಮ್ಮ ಅಣ್ಣ ಥರ ಅವರು, ನೀನು ಅವ್ರನ್ನ ಹೋಗಿ ಮಾತಾಡಿಸು ಅಂತ ಹೇಳ್ಬಿಟ್ಟು. ದುನಿಯಾಜಿ ಸಾರ್ ನಾನು ನೋಡಿದ್ರೆ ಏನಕ್ಕೆ ಇಷ್ಟ ಅಂದರೆ, ನಾನು ನೋಡಿದೆ ಬೇರೆ ಯಾರೋ ಅಂತಾರೆ ಹಿಂಗಿದೆ ರೌಡಿ, ಆ ಟೈಪಲ್ಲೇ. ಮಾಸ್ತಿಗುಡಿ ಮೂವಿಯಲ್ಲಿ ಫಸ್ಟ್ ಫೈಟ್ ನಾವು ಮಾಡ್ತೀವಿ ಸಾರ್ ಜೊತೆ. ಏನು ಮಾಡಬೇಡ, ನೀನು ಸೈಲೆಂಟಾಗಿರಬೇಕು, ನಿನ್ನ ಹೆಂಗೆ ಕೆತ್ತಬೇಕು ನಾವು ಕೆತ್ಕೊತೀವಿ. ಇವರು ಅದು ಆ ಬ್ಯುಸಿಯಲ್ಲಿ ಅಲ್ಲಿ ಅದೆಲ್ಲ ಚಾಲೆಂಜಿಂಗ್ ಸರ್, ಚಾನ್ಸೇ ಇಲ್ಲ. ಹೋಗಿ ಹುಡುಕಿ ಮೂಲೆಗೂ ಹುಡುಕಿ ಜಾಸ್ತಿ ಬಲಪಡಿಸಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಎದ್ದು ನಡೆಸ್ತಾ ಇದ್ದಾರೆ. ಅವರೇ ಭೀಮಾ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಲಾಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ಭೀಮಾ ಸಿನಿಮಾದ ಡ್ರ್ಯಾಗನ್ ಮಂಜು ಅವರು ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಎಸ್, ಕಾರ್ಯಕ್ರಮ. ನಮಸ್ತೆ ಸರ್, ಹೇಗಿದ್ದೀರಾ? ಫೈನ್ ಸರ್. ಸರ್ ಫೈನ್. ಏನು ಹಿಂಗೆ ನೀವು ಭೀಮನ ಇಲ್ಲ ವಿಜಯ್ ಸರ್ ಭೀಮನ ಇದರಲ್ಲಿ? ಸರ್ ಆ್ಯಕ್ಚುಲಿ ಎಲ್ಲರೂ ಇದರಲ್ಲಿ ಭೀಮಾನೆ ಈ ಮೂವಿಯಲ್ಲಿ. ಅಷ್ಟು ಸ್ಟ್ರೆಂತ್ ಆಫ್ ಆಗಿದೆ. ಓ ಹಂಗೆ. ಮೋಸ್ಟ್ ಪ್ರಾಬ್ಲಿ ಫಸ್ಟ್ ಎಫ್ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಸರ್, ಅವರೇ ಎಲ್ಲಕ್ಕಿಂತ ಭೀಮಾ, ಅವರೇ ಮುಂದೆ ಭೀಮಾ. ಆದ್ಮೇಲೆ ನಾವು ಭೀಮಾನೆ. ಮೊನ್ನೆ ಹೇಳ್ತಿದ್ದಂಗೆ ಬರೀ ಸ್ಟಾರ್ಸ್ ಇಲ್ಲ, ಈ ಫಿಲಮ್ ಆಕ್ಟ್ ಮಾಡೋದು ಎಲ್ಲರೂ ಸೂಪರ್ ಸ್ಟಾರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಬಲಪಡಿಸಕ್ಕೆ ಅಂತ ಹೇಳ್ಬಿಟ್ಟು ಮುಂದೆ ಎದ್ದು ನಡೆಸ್ತಾ ಇದ್ದಾರೆ. ಅವರೇ ಭೀಮಾ. ನನ್ಗಿನ್ನೂ ನೆನಪಿದೆ, ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಮುಹೂರ್ತ ಆಗಿತ್ತು. ಹೌದು, ಮೊದಲನೇ ದಿನ ನಿಮ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಮೀಡಿಯಾ ಮುಂದೆ ಅಥವಾ ಕರ್ನಾಟಕ ಜನತೆ ಮುಂದೆ. ಅವತ್ತು ಯಾರಿಗೋರು ಹಿಂಗೋರೆ ಅಂತ ಫುಲ್ ಭಯಂಕರವಾಗಿ ಕಾಣಿಸಿದ್ರ ನೀವು ನನಗೆ. ಯಾಕಂದ್ರೆ ಆ ಒಂದು ವೇಷಭೂಷಣ ಇರ್ಬೋದು, ಆ ಕೈಗೆ ಹಾಕೊಂಡ್ರ ಚೈನ್ಗಳು ಇರ್ಬೋದು, ಫುಲ್ ಬಂದ್ರ. ಎಲ್ಲಿವ್ರು ಆ್ಯಕ್ಚುಲಿ ನೀವು ಹೆಂಗೆ ಸಿಕ್ಕಿದ್ರು ವಿಜಯ್ ಸರ್ಗೆ? ಲೈಕ್ ಆ್ಯಕ್ಚುಲಿ ಅದೊಂದು ಇನ್ಸಿಡೆಂಟ್, ದೊಡ್ಡ ಇನ್ಸಿಡೆಂಟು. ಸಾರ್ ಅವರು ಕ್ಲಾಸ್ಮೇಟ್ ಒಬ್ರು ತೀರ್ಕೊಂತಾರೆ ಕೋವಿಡಲ್ಲಿ. ಸೊ ಅವಾಗ ನಾವು ಮೀಟ್ ಆಗ್ತೀವಿ. ಅಂದರೆ ಸೆಕೆಂಡ್ ಮೀಟಿಂಗು. ಫಸ್ಟ್ ಮೀಟ್ ಬಂದು ನಮ್ಮದು ಮಾಸ್ತಿಗುಡಿ ಮೂವಿಯಲ್ಲಿ ಫಸ್ಟ್ ಫೈಟ್ ನಾವು ಮಾಡ್ತೀವಿ ಸಾರ್ ಜೊತೆ. ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ನಮ್ಮದು ಸಾರ್. ಸೊ ಹಂಗಾಗಿ ಹಂಗೆ ಹೋಗುತ್ತೆ. ಮತ್ತು ಲಾಂಗ್ ಗ್ಯಾಪ್, ಎಲ್ಲೂ ಸಿಗ್ತಾ ಇಲ್ಲ, ಮೀಟ್ ಆಗ್ತಾ ಇಲ್ಲ. ಆಮೇಲೆ ಈ ಸಾವಿಗೆ ಸ್ವಲ್ಪ ಅವರು ಫೆಮಿಲಿಯರ್ ಪರ್ಸನ್. ಸಿದ್ದಾಪುರ ರಾಮನ್ ಅಂದರೆ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್. ಸಾರ್ ಕ್ಲಾಸ್ಮೇಟ್ ಅವರು ತೀರ್ಕೊಂಡಾಗ ದುಃಖರಿಗೆ ನಾನು ಹೋಗಿದ್ದೆ, ಸಾರು ಬಂದಿದ್ದರು. ತಿರ್ಗಿ ಅಗೇನ್ ಅಲ್ಲಿ ಮೀಟ್ ಆಗ್ತೀವಿ, ಅಲ್ಲಿ ಮಾತಾಡ್ತೀವಿ. ಮತ್ತು ಕೇಳ್ತಾರೆ ಯಾವ ಥರ ಹೆಂಗಿದೆಯಾ ಅಂತ. ಅವಾಗ ಆ್ಯಕ್ಚುಲಿ ಆಫ್ಟರ್ ಕೋವಿಡು ಯಾರನ್ನೂ ಬಂದಿದ್ದು ಹೆಂಗಿದೆಯಾ ಅಂತ ಕೇಳೋಕ್ಕೆ ತುಂಬಾ ಹಿಂದೆ ಮುಂದೆ ನೋಡೋದು. ಏನಕ್ಕೆ ಅಂದರೆ ಹೆಂಗಿದೆಯಾ ಅಂತ ಕೇಳಿದ್ರೆ ಕಷ್ಟನೇ ಹೇಳೋದು ಅವನು. ಅಲ್ಲಿ ಏನೋ ಸಹಾಯ ಮಾಡಲೇಬೇಕು, ದುಡ್ಡಿನ ಸಹಾಯನೋ ಅಟ್ಲೀಸ್ಟ್ ಏನೋ ಒಂದು ಅವರು ದುಡ್ಡೇ ಮೈನ್, ಬೇರೆ ಏನೂ ಇದ್ದಿಲ್ಲ ಅಲ್ಲಿ. ಆ ಸಿಚುವೇಶನ್ ಹಂಗಿತ್ತು. ಸೊ ಯಾರು ಕೇಳೋರಿಲ್ಲ. ಆ ಟೈಮಲ್ಲಿ ನನ್ನ ಕೇಳಿದ್ರು ಏನೋ ಹೆಂಗೆ ಅಂತ ಹೇಳ್ಬಿಟ್ಟು. ಇವಾಗ ಈಗ ನೋಡಿ, ಈ ಏಜಲ್ಲಿ ಬಂದ್ಬಿಟ್ಟು ದುಡ್ಡಿಲ್ಲ ಅಂತ ಹೇಳಿದ್ರು ಒಂಥರ ಅಸಹ್ಯ ಅನಿಸುತ್ತೆ. ಏನು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ನಮಗೂ. ಇದರಲ್ಲಿ ಬಂದು ನಮ್ಮನ್ನು ಕೇಳಿ ಬಂದು ಮಾತಾಡೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ದುಃಖಕಾರಿ ಅಲ್ಲಿಂದ ಒಂದು 1 hour 2 hour ಮಾತಾಡ್ತೀವಿ, ಸ್ವಲ್ಪ ಶೇರ್ ಮಾಡ್ಕೊತೀವಿ. ಸರಿ ಆಯಿತು, ಮೂವಿ ಮಾತ್ರ ಏನಂಗೆ ಸ್ಟಾಪ್ ಮಾಡ್ಬಿಟ್ಟು, ಇಲ್ಲ ಸರ್ ಏನು ಸೋರ್ಸ್ ಇಲ್ಲ, ಟ್ರೈ ಮಾಡೋಣ ಒಂದ್ಸಲಿ, ಓಕೆ ನೀನು ಬಾ ಅಂತೇಳಿ ಕರೆದು ಅಲ್ಲಿಂದ ಶುರು ಆಯಿತು ಸರ್. ಸೊ ಅಲ್ಲಿ ಆ ದುಃಖದಲ್ಲಿ ಒಂದು ಸಂತೋಷ. ಇವಾಗ ಎಲ್ಲರೂ ದೊಡ್ಡವರು ಹೇಳ್ತಾರೆ, ಒಂದು ದುಃಖದಲ್ಲಿ ಒಂದು ಒಳ್ಳೆ ವಿಷಯ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಅದು ಯಾರು ನಡೆದಿದೆ? ನನಗೆ ನಡೆದಿದೆ. ಅಂದರೆ ಮಾಸ್ತಿಗುಡಿ ನೀವು ಫೈಟ್ ಮಾಡಿದ್ದೀರಾ ಆ್ಯಕ್ಚುಲಿ? ಆ್ಯಕ್ಚುಲಿ ಅಷ್ಟು ಅವಾಗ ಮಾಸ್ತಿಗುಡಿ ಒಂದು ಫೈಟ್, ಫಸ್ಟ್ ಸ್ಟಾರ್ಟಿಂಗ್ ಒಂದು ಫೈಟ್ ಮಾತ್ರ ಮಾಡಿದ್ದೀವಿ. ಸಾಕು ಕಂಪೋಸ್ ಮಾಡಿದ್ವಿ. ಅದು ಬಿಟ್ಟರೆ ಬೇರೆ ಏನು ಅದ್ರಲ್ಲಿ ನಾವು ತಿಳ್ಕೊಂಡಷ್ಟು ಏನು ಇಲ್ಲ ಅಲ್ಲಿ. ಒಂದು ನೀವೇ ಅಂತ ರೆಕಗ್ನೈಸ್ ಆಗಲ್ಲ ಈಸಿಯಾಗಿ. ಹೌದು, ಒಂದು 2 ಶಾಟ್ ಬಂದು ಹೋಗಿರುತ್ತೆ ಈ ಥರ. ಅದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಏನು ಯಾವ ಥರ ಏನಂತ ಹೇಳ್ಬಿಟ್ಟು. ಆ್ಯಕ್ಟಿಂಗ್ ಎಲ್ಲ ಗೊತ್ತಿಲ್ಲ, ಕ್ಯಾಮ್ರಾ ಹತ್ರನೂ ಇದ್ದಿಲ್ಲ ಅಲ್ಲಿ. ಲಾಂಗ್ ಶಾಟನ್ನು ತೆಗ್ದು ಎಲ್ಲ ಫುಲ್ ಫಿನಿಶ್ ಮಾಡೋದು. ನಮಗೆ ಅಷ್ಟು ಅದ್ರಲ್ಲಿ ಬರ್ತೀವಿ ಅನ್ನೋ ಅರಿವು ಇದ್ದಿಲ್ಲ ನಮಗೆ.
ಸೊ ಹಂಗಾಗಿ ನಮಗೂ ಅಷ್ಟೇನು ಇದಾಗಿ ಅನ್ಸಿಲ್ಲ ನಮಗೆ ಓಕೆ ಇದು ಅಂತ ಹೇಳ್ಬಿಟ್ಟು ಆ ಮೂವಿ ನೋಡಿದ್ವಿ ನಮ್ಗೆ ಖುಷಿ ಆಯ್ತು ಅಷ್ಟೇನೆ. ಅಲ್ಲೊಂದು ಎಲ್ಲೋ ಒಂದ್ ಕಡೆ ನಮ್ಗೆ ಗೊತ್ತಿರೋರು ಇವಾಗ ನಾವು ಹಿಂಗೆ ಗಾಡಿಯಲ್ಲಿ ಪಾಸ್ ಆಗ್ತಾ ಇದ್ರು ನಮ್ಮ ಹಿಂದೆ ನೋಡಿ ಕಂಡಿರೋರು ತುಂಬಾ ಜನ ಇದ್ದಾರೆ. ಸೊ ಹಂಗಾಗಿ ಅಲ್ಲಿ ಮೂವಿ ಬಂದಾಗ ಎಲ್ಲ ಖುಷಿ ಆದ್ರು, ನಮ್ಮ ಮನೆಯವರು ನನ್ನೊಂದು ಕ್ಲೋಸ್ ಇರೋರು ತುಂಬಾ ಫ್ರೆಂಡ್ಸು, ಆ ತರ ಖುಷಿ ಆದ್ರು. ಅಲ್ಲೆಲ್ಲೋ ಒಂದ್ ಕಡೆ ಉಟ್ಕೊಂತ ಓಕೆ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊತ್ತು ಮತ್ತೆ ಅದು ದಾರಿ ಗೊತ್ತಿಲ್ಲ ನಮಗೆ, ಹಿಂಗೆ ಹೋಗ್ಬೇಕು, ಅಪ್ರೋಚ್ ಮಾಡಬೇಕು, ಆಡಿಷನ್ ಅಟೆಂಡ್ ಮಾಡಬೇಕು, ಅಪ್ರೋಚ್ ಹಿಂಗೆ ಗೊತ್ತಿಲ್ಲ ನಮಗೆ. ಸೊ ಹಂಗಾಗಿ ಅಲ್ಲಿಂದ ಸ್ಟಾಪ್ ಆಯಿತು. ಮತ್ತು ನಮ್ಮ ಪ್ರೊಫೆಷ್ನಲ್ಲು ಬಾಡಿ ಬಿಲ್ಡಿಂಗು ಟ್ರೈನಿಂಗ್ ಹಿಂಗೆ ಇರುತ್ತೆ, ಮನೆ ಕಷ್ಟ ಅದಿದ್ದು ಹೋಗ್ಬೇಕಲ್ಲ, ನಾವು ಓಡಬೇಕು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಕನಸನ್ನ ಅಲ್ಲೇ ಮುಗೀತು ಅನ್ನೋ ಮೂಮೆಂಟಲ್ಲೂ ಬಿಟ್ಬಿಟ್ವಿ. ಹಂಗೆ ಅಗೇನ್ ತಿರ್ಗಾ ಅದನ್ನು ಮರುಪಾವತಿ ಮಾಡಿಕೊಟ್ಟಿದ್ದೆ ಸಾರು. ತಿರ್ಗಾ ನಮ್ಗೆ ಇದು ಖುಷಿಕರ ಕೆಲಸ ಅಂತ ಹೇಳ್ಬೋದು. ನಮ್ಮ ತಾಯಿಗೆ ತುಂಬಾ ಇಷ್ಟ ಆಕ್ಟಿಂಗ್ ಅಂದ್ರೆ. ಆಕ್ಚುಲಿ ನಾನು ಡ್ಯಾನ್ಸರ್, ನಾನು ಆಕ್ಚುಲಿ ಕಾಲೇಜ್ ಟೈಮಲ್ಲಿ ಸ್ಕೂಲ್ ಟೈಮ್ಸ್ ಎಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ನನ್ನೊಂದು ಟ್ರೂಪ್ ಇತ್ತು, ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಹಂಗೆ ಅದು ಏನಂದ್ರೆ ಎಲ್ಲಾನು ಅಲ್ಲೇ ಸ್ಟಾಪ್ ಆಗೋದು, ಎಲ್ಲೋ ಒಂದ್ ಕಡೆ ಬಿಟ್ಬಿಟ್ವಿ ಇದನ್ನ, ಎಲ್ಲೋ ಅಂತ ಒಂದು ಅಂದ್ರೆ ಜೀವನ ಕಟ್ಕೊಳೋ ಪರಿಸ್ಥಿತಿ ಇತ್ತು, ಅಲ್ಲೆಲ್ಲ ಬಿಟ್ಬಿಟ್ವಿ ಅನ್ನೋ ಒಂದು ದೊಡ್ಡ ಕನ್ಸೋದು. ಸಪೋರ್ಟ್ ಇಲ್ಲ. ನಮ್ಮ ತಾಯಿ ತುಂಬಾ ಇಷ್ಟ ನನ್ನ ತೆರೆ ಮೇಲೆ ನೋಡ್ಬೇಕಂತ ಹೇಳ್ಬಿಟ್ಟು. ದುನಿಯಾಜಿ ಸಾರ್ನ ನೋಡಿದ್ರೆ ಏನಕ್ಕೆ ಇಷ್ಟ ಅಂದ್ರೆ ಒಂಥರ ಅವರು ಹೇಳ್ತಾ ಇರ್ತಾರೆ, ಯಾರೋ ಬರ್ತಾರೆ ಹೆಂಗೋ ಇರ್ತಾರೆ ಅವರೆಲ್ಲ ಹೀರೋ ಕಣೋ ಅಂತ ಹೇಳ್ಬಿಟ್ಟು. ಆದ್ರೆ ದುನಿಯಾಜಿ ಸಾರ್ ನೋಡಿದ ತಕ್ಷಣ ಖುಷಿ ಆದ್ರು. ನಮ್ ಕಲರು, ಆ ಕಲರೇ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡಿದ ತಾಯಿನ. ಕಲರು ಮತ್ತೆ ಕಟ್ಟು ಮಸ್ತು. ಈಗ ಹೀರೋಗಳ ನೋಡಿರ್ಬೋದು, ಅಷ್ಟು ಫಾರ್ಮ್ ಯಾರು ತಗೊಂಬಂದಿಲ್ಲ. ಸಾರೇ ಫಸ್ಟ್ 6 ಪ್ಯಾಕ್ ತಗೊಂಬಂದು ಖುಷಿಕರ ಅನ್ಸ್ತು ನಮ್ಗೆ. ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಸೊ ಹಂಗಾಗಿ ಅಲ್ಲಿ ತುಂಬಾ ಕನೆಕ್ಷನ್ಸ್. ನಮ್ಮ ತಾಯಿ ಫಸ್ಟ್ ಇಷ್ಟಪಟ್ಟಿದ್ದು ಸಾರು, ನಿಮ್ಮ ಅಣ್ಣ ಕಣ ಅವರು, ನಿಮ್ಮ ಅಣ್ಣ ತರ ಅವರು, ನೀನು ಅವ್ರನ್ನ ಹೋಗಿ ಮಾತಾಡ್ಸು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಶುರು ಆಯ್ತು ಎಲ್ಲ. ಯಾವ ಊರು ನಿಮ್ಮ ಮೂಲ, ಎಲ್ಲಿ ಅವರು? ನಾವು ಇಲ್ಲೇನೆ ಸರ್, ಹುಟ್ಟಿ ಬೆಳೆದು ಎಲ್ಲಾನು ಬೆಂಗಳೂರೇ, ಜಯನಗರ ವಾಸಿ ನಾವು. ನಮ್ಮ ತಾಯಿ ತಂದೆಯವ್ರದ್ದು ಬಂದು ಪ್ರಾಪರ್ ತಮಿಳ್ನಾಡು. ಆಕ್ಚುಲಿ ನಾವು ಬಂದು ಸೆಟ್ಲ್ ಆಗಿದ್ದು ಇಲ್ಲೇನೆ. ಇಲ್ಲಿ ಒಂದು 50 years ಆಗಿರ್ಬೋದು ಇಲ್ಲಿ ಬಂದು. ನಮ್ಮ ತಾಯಿ ತಂದೆ ಇಲ್ಲ ಆಕ್ಚುಲಿ, ಅವ್ರು ಬಂದು ತುಂಬಾ ಲಾಂಗ್ ಬ್ಯಾಕ್ ಬಂದು ಇಲ್ಲೇನೆ ಇದ್ರು. ಅವರು ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರು, ಅಮ್ಮ ಹಂಗೇನೆ ಮನೆ ಕೆಲಸ ಮಾಡ್ಕೊಂಡು ತುಂಬಾ ಬಡಸ್ತನದ ಫ್ಯಾಮಿಲಿ. ಹೌದು. ಮತ್ತೆ ನಿಮ್ ಸರ್ವೈವಲ್ ಹೆಂಗ್ ಸ್ಟಾರ್ಟ್ ಆಯ್ತು ಜೀವನ, ಹೆಂಗೆ ಬದುಕು? ಝೀರೋ ಇಂದಾನೆ ಶುರು ಮಾಡ್ಕೊಳ್ತೀವಿ ಸರ್. ಇವತ್ತು ನಮ್ಮ ಅಪ್ಪ ದುಡ್ಕೊಂಡ್ಬಂದು ಹಾಕಿದ್ರೆ ನಾವು ತಿನ್ಬೇಕು ಅನ್ನೋ ಪರಿಸ್ಥಿತಿ ಇತ್ತು. ನಮ್ಮನೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಅಪ್ಪ ಅವ್ರದ್ದೇನೋ ಕುಡಿ ಚಟ ಆಯ್ತು. ಸೊ ಹಂಗಾಗಿ ಅವ್ರು ಏನೇ ಕೂಲಿ ಕೆಲಸ ಮಾಡಿದ್ರು ಮನೆಗೆ ಬರ್ತಾ ಇದ್ದಿಲ್ಲ. ತಾಯಿ ಮನೆ ಕೆಲಸ ಮಾಡಿ ನಮ್ಮನ್ನ 4 ಹೆಣ್ಮಕ್ಳು, ನಾನೊಬ್ಬ ಲಾಸ್ಟ್ ಒಂದು ಗಂಡು ಮಗ, ಎಲ್ಲರನ್ನು ಕುಟುಂಬವನ್ನೇ ಕಟ್ಟಿ ಅದು ತೋಲ್ ಮೇಲೆ ಹಾಕೊಂಡು ಅಷ್ಟು ಭಾರನ ಎತ್ತಿ ಹಾಕೊಂಡು ಅಷ್ಟು ದೂರ ಕರ್ಕೊಂಬೋದು ನಮ್ಮ. ನಾವು ಒಂದು ತಪ್ಪಾಗಿ ತಿಳ್ಕೊಂಡ್ಬಿಡಿ, ನಾನು ನೋಡಿದೆ ಬೇರೆ ಯಾರೋ ಅಂತಾರೆ ಹಿಂಗಿದೆ ರೌಡಿ, ಆ ಟೈಪೇನೆ. ನಾವು ಆ ಟೈಪು ಇಲ್ಲ, ನಾವು ಹಂಗೆ ಹೋಗೂ ಇಲ್ಲ. ಆ ಥರ ಇರೋದು ತುಂಬ ಜನ ನೋಡಿದ್ದೀವಿ. ನಮ್ಮನ್ನ ಯಾವ ವಯಸ್ಸಲ್ಲಿ ಹೊಡಿಬೇಕು ಆ ವಯಸ್ಸೆಲ್ಲ ತುಂಬ ಓದಿದ್ದೀನಿ. ನಮ್ಮ ತಾಯಿ ಕೈಲ್ಲ ಭಯಂಕರ ಓದ್ತಿದ್ದೀನಿ. ಆದರೆ ಬೈಕೋತಾ ಇದ್ದಿಲ್ಲ ನಮ್ಮ ತಾಯಿನ. ಎಷ್ಟೇ ಜನ್ಮ ಎತ್ತಿದ್ರು ತಾಯಿ ನನಗೆ ತಾಯಾಗಿ ಬರಬೇಕು. ಅಷ್ಟು ಬಡ್ದು ನನಗೆ ಅವಾಗ ಗೊತ್ತಿಲ್ಲ ಏನು ಹಿಂಗೆ ಹೊಡಿತಾ ಇದ್ದಾರೆ, ಏನು ಹಿಂಗೆ ಮಾಡ್ತಾ ಇದ್ದಾರೆ, ಎಲ್ಲೋ ಜಗಳ ತೆಗೆದ್ರೆ ಅಂತ. ಬಾಯೆಲ್ಲ ಊದ್ಕೊಂಡ್ಬಿಡೋದು, ಹೊಡೆದ್ರೆ ಬಾಯಿ ಊದ್ಕೊಂಡ್ಬಿಡೋದು. ಆ ಟೈಮ್ ಹೆಂಗ್ ಆಗ್ತಾರೋ ಅವರು, ಒಂದು ಕಾಳಿ ತರ ಬಂದು ಹೊಡೆದಿ ಬಿಸಾಕ್ಬಿಡೋರು ನನ್ನ ಮೂಲೆಗೆ. ನನ್ನ ತಡೆಗೆ 4 ಜನ ನಮ್ಮ ಅಕ್ಕಂದ್ರು ಬರೋರು, ಎಲ್ಲಾರ್ಗು ಹೋದೆ. ಅವಾಗ ಗೊತ್ತಿಲ್ಲ ಅವ್ರು ಏನು ಕುಡಿತಾ ಇದಾರೆ ಅಂತ ಹೇಳಿ. ಅಷ್ಟು ನನ್ನ ಹೊಡೆದಿ ಅವಾಗ ನನ್ನ ಏನು ಆ ಬಿಸಿಯಲ್ಲಿ ನನ್ನ ಕರೆಕ್ಟಾಗಿ ನನ್ನ ತಗೊಂಡ್ ಬಂದಿಲ್ಲ ಅಂದ್ರೆ ಇವಾಗ ನಾನು ಇಲ್ಲ ಇಲ್ಲಿ. ಇವಾಗ ನಾನು ಇಲ್ವೇ ಇಲ್ಲ. ಅದೇ ಇವಾಗ ಯಾರು ಕೈ ಮುಟ್ಟಕ್ಕೆ ಮಕ್ಕಳಿಗೆ ಭಯ ಪಡ್ತಾವ್ರೆ. ಅವ್ರೇನೋ ಒಂದು ಇದ್ ಮಾಡೋದು, ಅದೆಲ್ಲ ಕೇಸ್ ಕೊಡೋದು. ನಾವು ಲೈವ್ ನೋಡಿದ್ದೀವಿ, ಸ್ಟೇಷನ್ ಹೋಗಿ ಕೇಸ್ ಕೊಡೋದು. ಆ ತಾಯಿ ತಂದೆ ಬಾಂಡಿಂಗ್ ಇಲ್ಲ ಇವಾಗ. ಜೊತೆಗೆ ಹುಟ್ಟದವ್ರು ಆ ಒಂದು ಫೀಲ್ ಇಲ್ಲ ಅವ್ರಿಗೆ. ಏನು ಕರ್ಟಸಿ ಅನ್ನೋದೇ ಇಲ್ಲ ಇವಾಗ ಇರೋರು. ನಾನು ನೋಡಿರೋ ಪ್ರಕಾರ ಇವಾಗ ನನ್ನ ಅಷ್ಟು ಹೊಡೆದಿ ಅಷ್ಟು ಬಡ್ದಿ ಚೆನ್ನಾಗಿ ಬಡ್ದಿದ್ದಕ್ಕೆ ನಾನು ಇಷ್ಟು ಶಾರ್ಪಾಗಿ ಕೂತ್ಕೊಂಡಿದ್ದೀನಿ. ಈ ಒಳ್ಳೆತನಕ್ಕೆ ನಾವು ಇಷ್ಟು ದೂರ ಬಂದಿದ್ದೀವಿ ಹೊರತು ಬೇರೆ ಏನಿಲ್ಲ. ತಾಯಿ ತಂದೆ ಕಲ್ಸ್ಕೊಡ್ಬೇಕು. ನಮ್ಮ ತಾಯಿ ತಂದೆ ಕಲ್ಸ್ಕೊಟ್ರು ಅಂತ ನಾನು ಹೆಮ್ಮೆಗೆ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿವ್ರು ಕಲ್ಸ್ಕೊಡ್ದಾಗ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅಂತ ನನಗೆ ತುಂಬ ದೊಡ್ಡ
ಕೋರಿಕೆ. ಯಾಕಂದರೆ ಈ ಮೂವಿಯಲ್ಲಿ ನಾವು ನೋಡಿರೋಂಥ ಒಂದೊಂದು ಸೀನ್ಸು, ನಾವು ಕೇಳಿರೋ ಸೀನ್ಸು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸರ್. ತುಂಬ ಎಮೋಷ್ನಲ್ ಆಗಿಬಿಡ್ತೀವಿ. ಯಾಕಂದರೆ ಸ್ಲಮ್ಮಲ್ಲಿರೋ ತುಂಬ ಜನ ಹಾಳಾಗಿ ಹೋಗಿ ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೂಸೈಡ್ ಮಾಡ್ಕೊಂಡು ಸತ್ತೋಗೋದು ಅದೆಲ್ಲ ತುಂಬ ನೋಡ್ಬಿಟ್ಟಿದ್ದೀವಿ. ಈ ಮೂವಿಯಲ್ಲಿ ತೋರ್ಸೋ ತುಂಬ ನಮಗೂ ಒಂಥರ ಅನಿಸುತ್ತೆ. ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಬಿಡಬೇಕು, ಅವ್ರನ್ನ ಬ್ಯುಸಿಯಾಗೇ ಇಡಬೇಕು ಅನ್ನೋ ಒಂದು ಇದರಲ್ಲಿ ಪೇರೆಂಟ್ಸು ತುಂಬ 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 ಹುಷಾರಾಗಿರ್ಬೇಕಾದ್ರೆ. ಮಕ್ಕಳು ಅಷ್ಟೇ, ಅವ್ರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಅವ್ರು ಏನು ಬೇಡಿಕೆ ಇದೆ ಅದನ್ನು ಫಸ್ಟ್ ಸ್ಯಾಕ್ರಿಫೈಸ್ ಮಾಡಿರಿ. ಫಸ್ಟು ಒಂದು ಡಿಗ್ರಿ ಮಾಡೋ ತನಕನೂ ನಿಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ. ಡಿಗ್ರಿ ಮುಗಿದ ಮೇಲೆ ಇವಾಗ ಏನು ಹುಟ್ಟಿ ಬೆಳೆಸಿದಾರೆ ಅವ್ರಿಗೋಸ್ಕರ ಒಂದು 23 ವರ್ಷ ನೀವು ಸ್ಯಾಕ್ರಿಫೈಸ್ ಮಾಡಿದ್ರೆ ಗೆಲ್ಲೋದು ನೀವು. ಅಪ್ಪ ಅಮ್ಮ ಗೆಲ್ತಾರ ಬಿಡ್ತಾರ, ಮದುವೆ ಆಗಿ ಹೋಗ್ತೀರಾ ನೀವೇ ಗೆಲ್ಲೋದು, ಮಕ್ಕಳೇ ಗೆಲ್ಲೋದು. ಮಕ್ಳು ಗೆದ್ದು ಆ ಒಂದು ಪೊಸಿಷನ್ ನೋಡೋವಾಗ್ಲೇ ಅವ್ರ ತಾಯಿ ತಂದೆ ಅವ್ರು ತೀರ್ಕೊಂಡ್ರು ಅದು ಶಾಂತಿ ಆಗೋದು. ಇಲ್ಲ ಅಂದ್ರೆ ಅವ್ರು ಸಾವಿಗೆ ಏನೂ ಒಂದು ಅರ್ಥನೇ ಇಲ್ಲ. ತುಂಬ ಜನ ಆ ಥರ ತುಂಬ ಜನ ಪೇರೆಂಟ್ಸ್ನ ಸಾಯಿಸ್ತಾ ಇದ್ದಾರೆ. ಇನ್ನೂ ನಾನು ನೋಡಿದ್ದೀವಿ, ಕಣ್ಣಲ್ಲಿ ನೋಡಿದ್ದೀವಿ. ನಾನು ಅದನ್ನು ನೋಡಿ ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ. ನಾನು ತುಂಬಾ ನಮಗೆ ಬೇಜಾರಾಗುತ್ತೆ. ಇವಾಗಿರೋ ಮಕ್ಕಳ ಜನ್ರೇಷನ್ ನೋಡಿದ್ರೆ ತುಂಬ ಬೇಜಾರುತ್ತೆ. ಸಾರ್ ಬಿಟ್ಟು ಈ ಫಿಲಮ್ ಬೇರೆ ಯಾರು ಎತ್ತಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಓಪನ್ ಆಗಿ ತೋರ್ಸೋಕ್ಕಾಗಲ್ಲ ಸರ್. ಎಲ್ಲ ಚಾಲೆಂಜಿಂಗೇನೆ, ಎಲ್ಲಾನು ಚಾಲೆಂಜಿಂಗು. ನಾವು ಹೋಗಿರೋ ಪ್ಲೇಸು ಚಾಲೆಂಜಿಂಗ್ ಪ್ಲೇಸ್. ಹೌದೌದು. ನಾವು ಆಕ್ಚುಲಿ ನಾವು ಒಂಚೂರು ನಾವು ಬಿಸಿ ಇರೋದ್ರಿಂದ ನಾವು ಒಂಚೂರು ಬಿಸಿ. ಅಲ್ಲಿ ಕೆಲಸ ಡ್ಯೂಟಿ 5:30 ಹೋಗು, ಜಿಮ್ಗೆ ಕ್ಲಾಸ್ ಮುಗಿಸು, ಟ್ರೈನಿಂಗ್ ಮುಗಿಸು ಬಾ. ಇದ್ರಲ್ಲಿ ನಾವು ನಮ್ಮ ಏರಿಯಾದಲ್ಲಿ ಸ್ಲಮ್ಮಲ್ಲಿ ಇದ್ಕೊಂಡು ಇಷ್ಟು ನೋಡಿದ್ದೀವಿ ಅಷ್ಟೇನೆ. ಇವರು ಅದು ಆ ಬ್ಯುಸಿಯಲ್ಲಿ ಅಲ್ಲಿ ಅದೆಲ್ಲ ಚಾಲೆಂಜಿಂಗ್ ಸರ್. ಚಾನ್ಸೇ ಇಲ್ಲ. ಹೋಗಿ ಹುಡುಕಿ ಮೂಲೆಗೂ ಹುಡುಕಿ ಕೌನ್ಸಿಲಿಂಗ್ ಕೂತ್ಕೊಂಡು ಮಾತಾಡಿ ಅವ್ರನ್ನ ಅಲ್ಲಿ ರಿಯಾಬ್ಗೆಲ್ಲ ಹೋಗಿ ಅವ್ರ ವಿಷಯ ಎಲ್ಲ ಕೇಳ್ಪಟ್ಟು ಇದನ್ನೆಲ್ಲ ತಗೊಂಡು ಬಂದೆ. ಸಮಾಜಕ್ಕೆ ಒಂದು ಒಳ್ಳೆ ತಿದ್ದುಪಡಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಹೋರಾಡಿ ಮಾಡಿದ್ದಾರೆ. ಪ್ರಪಂಚ ಹಿಂಗೂ ಇದೆ ಅಂತ ತೋರ್ಸಕೊಟ್ಟಿದ್ದಾರೆ. ಈ ತರ ಫೇಸ್ ಇದೆ. ಹೌದು, ಇದನ್ನ ತೋರ್ಸ್ಬೇಕು ಹೊಟ್ಟಿದ್ದಾರೆ ಸರ್. ಚಾನ್ಸಸ್ಸೇ ಇಲ್ಲ ಸರ್. ಯಾರು ಮಾಡೋಕ್ಕಾಗಲ್ಲ. ಹೇಳ್ಬೋದೇ ನಾನು ಮಾಡ್ತೀನಿ ಅವ್ರು ಮಾಡ್ಲಿ ಸರ್. ಅವ್ರು ಮಾಡೋದ್ ಸ್ಟೆಪ್ 1 ಎತ್ತಿಟ್ರೆ ಏನೋ ಕೆಳಗಿಂದ ಒಂದು ಏಟ್ ಬಿದ್ದಿರುತ್ತೆ, ಮೇಲಿಂದ ಒಂದು ಏಟ್ ಬಿದ್ದಿರುತ್ತೆ, ಗೊತ್ತೇ ಆಗಲ್ಲ. ರಗಡಾಗಿ ಒಂದು ಏರಿಯಾಗ ನುಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅಲ್ಲಿರೋರು ಹೆಂಗೆ, ಯಾವ ತರ, ಯಾವುದು ನೋಡ್ತಾ ಇಲ್ಲ ಸರ್. ಹೋಗ್ತಾರೆ, ನುಗ್ತಾರೆ, ಇನ್ಫಾರ್ಮೇಶನ್ ತಗೊಂಡು ಇಷ್ಟೆಲ್ಲ ನೀವೇನೋ ಕ್ವಶನ್ ಕೇಳಿದ್ರೆ ಹಂಗೆ ಎಲ್ಲೋ ಟ್ರ್ಯಾಕ್ ಹೋಗ್ಬಿಟ್ಟೆ, ಭಯಂಕರ ಎಮೋಷನಲಿ ಹೋಗ್ಬಿಟ್ಟೆ. ನಾನು ತುಂಬಾ ನೋಡಿ ಕಷ್ಟಪಟ್ಟಿದ್ದೀನಿ ಸರ್. ಯಾಕಂದ್ರೆ ನಮ್ ನೋಡಿ ನಮ್ಮ ಅಕ್ಕ ಅಂದ್ರೆ ಲೈಕ್ ನಮ್ಮ ಏರಿಯಾ ಸರ್. ನಮ್ಮ ಏರಿಯಾ ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಏರಿಯಾ ನಮ್ಮ ಫ್ರೆಂಡ್ ಅವ್ರ ಅಕ್ಕ, ನನಗೆ ಅಕ್ಕ, ಆಂಟಿ, ನನಗೆ ಆಂಟಿ, ಅವ್ರ ಮಗಳು ನನಗೆ ಮಗು ಥರ. ಅದು ಈ ಥರ ಯಾವುದೋ ಒಂದು ಚಿಕ್ಕ ಏಜ್ ಹುಡುಗರೆಲ್ಲ ಒಂದು ಅದರಿಂದ ಸೂಸೈಡ್ ಮಾಡ್ಕೊಳೋವಾಗ ತುಂಬ ಬೇಜಾರು ಅನಿಸುತ್ತೆ ನಮಗೂ. ಅದನ್ನು ಹೆಂಗೆ ಹೇಳೋದು? ನಾವು 2 ದಿವಸ ಮಾತಾಡ್ತೀವಿ, ಯಾರು ಅವನು ಹಿಂಗೆ, ಅವ್ನು ಅಲ್ಲಿ ಕಲ್ತ್ಕೊಂಡು ಇಲ್ಲಿ ಕಲ್ತ್ಕೊಂಡ ಮಾತಾಡ್ಬೋದು. ನಮ್ಮ ಕೈಲಿ ಏನಾದ್ರು ಮಾಡೋಕ್ಕಾಗುತ್ತಾ? ನಮ್ಮದೇ ಆದ ಕಮಿಟ್ಮೆಂಟು, ನಮ್ಮದೇ ಆದ ಇದೇನೋ ಸೊಸೈಟಿಗೆ ಇರೋದು. ಸೊ ಎಲ್ಲಿಂದ ತಿದ್ದುಪಡಿ ಆಗಲ್ಲ. ಪೊಲೀಸವ್ರು ಎಷ್ಟು ಮಾಡ್ತಾರೆ ಸರ್? ಪೊಲೀಸವ್ರನ್ನು 24 hours ಕೆಲಸ ಮಾಡ್ತಾರೆ ಸರ್. ನೀವೇನೋ ಅಂದ್ಕೊಳ್ಳಿ, ಪೊಲೀಸವರು ಆ ಕೆಲಸ ಇದೆಯಲ್ವಾ 24 hours ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು, ಎಲ್ಲೇ ಮಾಡಿದ್ರು, ಯಾವನೊಬ್ಬ ಓಡ್ಕೊಂತಾನೆ. ಅವ್ರ ಕೈಲಿ ಎಷ್ಟು ಕಂಟ್ರೋಲ್ ಮಾಡುತ್ತೋ ಅದು ಮಿತಿ ಮೀರಿ ಮಾಡ್ತಾವ್ರೆ. ಅವರು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ, ಮಾಡ್ತಾ ಇದೆ, ಎಲ್ಲೋ ಒಂದು ಆಗ್ತಾ ಇದೆ. ಇದನ್ನ ಹೆಂಗೆ ನಾವು ಇವಾಗ ಏನಾದ್ರು ಒಂದು ಮಾಡ್ಬೇಕಲ್ಲ ಸರ್. ಈ ಮೂವಿಯಲ್ಲಿ ನನ್ಗೆ ಸಿಕ್ಕಿದ್ದು ಅದು ಡ್ರ್ಯಾಗನ್ ಮಂಜು ಎಲ್ಲಿಂದ ಬಂತು ನಿಮ್ಗೆ ಹೆಸರು? ಡ್ರ್ಯಾಗನ್ ಮಂಜು ಆಕ್ಚುಲಿ ಈ ಮೂವಿಗೆ ಸೆಲೆಕ್ಟ್ ಮಾಡ್ತಾ ಆಡಿಷನ್ ನಡೆಯುತ್ತೆ. ಹೋಗ್ತೀರಿ, ಸಾರ್ ಕರೀತಾರೆ, ಬಾಪ ಕರೆದಿ ಕೊಂಡ್ಸಿ ಫೋಟೋ ಶೂಟ್ ತೆಗಿತಾರೆ, ಮತ್ತೆ ವಿಡಿಯೋಸ್ ಎಲ್ಲ ತೆಗಿತಾರೆ. ಅವ್ರವ್ರು ಮಾತಾಡ್ಕೊಡ್ತಾರೆ. ಸರಿ, ಓಕೆ, ಏನು ಕರೆದವ್ರೆ ಬಂದವ್ರೆ, ಓಕೆ. ಗಡ್ಡ ಮೀಸೆ ಬಿಟ್ಟಿದ್ದೆ ಅವಾಗ, ಜಸ್ಟ್ ಬಿಡ್ತಾ ಇದ್ದೀನಿ ಸರ್, ಬಿಟ್ಟಿದ್ದೀನಿ. ಓಕೆ, ಅಲ್ಲಿಂದ ಶುರು ಆಗುತ್ತೆ. ಓಕೆ, ಒಂದು ದಿವಸ ಕರೆದಿ ಫೈನಲೈಸ್ ಮಾಡ್ತಾರೆ. ಒನ್ ವೀಕ್ ಬಿಟ್ಟು, ಮಂಜು ಈ ಥರ ನೀನು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದೀಯಾ ಅಂತ. ಮಾಡ್ತೀಯಾ ಅಂತ ಕೇಳಿದ್ರೆ, ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು, ಸರ್ ಹೆಂಗೆ ಸರ್ ಅಂತ ಅವರೇ ಫಿಕ್ಸ್ ಮಾಡಿಬಿಟ್ರು. ಯಾಕಂದರೆ ಅದು ಡೈರೆಕ್ಟ್ರ್ ರಿಕ್ವೈರ್ಮೆಂಟ್ ಹಂಗಿದೆ, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಆಗ್ತೀವಿ ಅಂತ ಅವ್ರದ್ದು ಮನಸ್ಸಲ್ಲಿ ಕೊಟ್ಬಿಟ್ರು. ಓಕೆ ಸರ್, ಏನು ಗೊತ್ತಿಲ್ಲ ನನಗೆ ಅಷ್ಟೇ. ನಾವು ಅಷ್ಟೇ ಒಂದು ಓಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೆಕೆಂಡ್ ಏನು ಮಾಡೋಣ? ಓಕೆ, ಹೆಸರು, ಓಕೆ, ಹೆಸರು ಏನೋ ಚೇಂಜ್ ಮಾಡೋಣ ವಿಜಯ್. ಯಾಕಂದ್ರೆ ನನಗೂ ಆ ದುನಿಯಾ ವಿಜಯ್ ಅಂತ ಬಂದಮೇಲೆ ಒಂದು ರೆಕಗ್ನೈಸ್ ಆಗಿದ್ದು. ನಿನಗೇನು ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ರು. ಓಕೆ, ಏನೋ ಇಡಬೇಕಲ್ಲ ಅಂದ್ಬಿಟ್ಟು ಡ್ರ್ಯಾಗನ್ ಒಂದು ಒಳ್ಳೆ ಸೀನ್ಸು ಜಾಪನೀಸ್ ಇದರಲ್ಲಿ. ಒಂದು ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಹೇಳೋಣ ಹೆಂಗಿರುತ್ತೆ ಅಂತ ಕೇಳಿದ್ರು. ಸರ್ ಚೆನ್ನಾಗಿ, ನನಗೆ ಇಷ್ಟ ಆಗಿದೆ.
ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇದ್ದರು. ಏನು ಕೋಆರ್ಟಿಸ್ಟ್ ಇರ್ತಾರೆ ಅವ್ರನ್ನೆಲ್ಲರೂ ಒಂದ್ಸಲ ರೆಫರ್ ಮಾಡ್ತಾರೆ ಹೆಂಗೆ ಏನಂತ ಹೇಳ್ಬಿಟ್ಟು ಅವರು ಗ್ರೀನ್ ಸಿಗ್ನಲ್ ಕೊಟ್ಟರು. ಸೆಕೆಂಡ್ ಅಲ್ಲಿಂದ ನನಗೆ ಹೆಸರು ಇದು ಮಾಡಿತು, ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಅಂತ ಅಲ್ಲಿಂದ ಫಿಕ್ಸ್ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಇತ್ತು ಅಂತ ಹೇಳ್ಬಿಟ್ಟು. ಅದೇ ರೀತಿ ಮೂವಿ ಹೆಸರು ಮಂಜು ಅಂತಾನೆ. ಎಸ್, ಮಂಜುನಾಥ ನನ್ನ ಹೆಸರು, ಫುಲ್ ಹೆಸರು. 4 ಜನ ಹೆಣ್ಮಕ್ಳು ದೇವ್ರು ಬೇಡ್ಕೊಂಡು ನಾನು ಹುಟ್ಟಿದ್ದು. ಮಂಜುನಾಥ ಸ್ವಾಮಿ ದೇವ್ರಿಗೆ ಬೇಡ್ಕೊಂಡು, ಅದಕ್ಕೋಸ್ಕರ. ಹೌದೌದು, ಮಂಜುನಾಥ ಸ್ವಾಮಿ ದೇವ್ರಿಗೆ ಬೇಡ್ಕೊಂಡು ಹುಟ್ಟಿದ್ದಿಂದ ಅಲ್ಲಿ ದೇವ್ರ ಹೆಸರು ಇಟ್ಬಿಟ್ರು ನನಗೂ. ಸೊ ಅಲ್ಲಿ ನನಗೆ ಸಾರ್ ಮನೆಯಲ್ಲಿ ಅಲ್ಲಿಂದ ನಾಮಕರಣ ಮುಗೀತು. ಓಕೆ, ಹೇಗಿತ್ತು ಈ ಕ್ಯಾರೆಕ್ಟರ್ ನಿಭಾಯಿಸೋದು? ಡೈಲಾಗ್ ಕೊಟ್ಟಿರ್ತಾರೆ. ಈಗ ಬೇರೆ ಸಿನಿಮಾಗಳು ಮಾಡಿದ್ ಬೇರೆ ರೀತಿ ಇತ್ತು, ಈ ಸಿನಿಮಾದಲ್ಲಿ ದೊಡ್ಡ ಪಾತ್ರ ಹೇಗಿತ್ತು? ಅದೊಂದು ಅದೇ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ಈ ದೊಡ್ಡ ಲೈಫ್ ಇದು. ಆ್ಯಕ್ಚುಲಿ ನನಗೆ ಈ ಪಾತ್ರದೇ ಲೈಫನ್ನ ನಾನು ಲೈಫ್ ಫುಲ್ ತೊಗೊಂಡೋದ್ರೆ ನಾನು ಎಲ್ಲೋ ಹೋಗ್ತೀನಿ, ಅದು ನನಗೆ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಇಷ್ಟು ದೊಡ್ಡ ಪಾತ್ರ ಕೊಡ್ತಾರೆ. ಓಕೆ, ವಿಲನ್ ಅಂತ ಹೇಳ್ತಾರೆ, ನಮ್ಗೆ ಏನೋ ಒಂದು ಚೂರು ಕ್ಯಾರೆಕ್ಟರ್ ಇರುತ್ತೆ, ನಮಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಥ್ರೂಔಟ್ ಫಿಲಮ್ ಫುಲ್ಲು ಸಾರು ನನಗೆ ಅಂತೂ ಈ ಥರ ವಿಷಯನೂ ಒಬ್ಬರು ಡೈರೆಕ್ಟ್ರು ಮಾಡ್ಬೋದಾ, ಒಂದು ಹೀರೋ ಮಾಡ್ಬೋದಾ ಅಂದರೆ ಅವ್ರನ್ನೇ ಹೈಲೈಟ್ ಮಾಡ್ಕೊಂಡು ತೋರಿಸ್ಕೊತಾರೆ ಎಲ್ಲ ನೋಡಿ. ಇವನ್ನ ಹಂಗೆ ಬಿಟ್ಬಿಡ್ತಾರೆ ಅನ್ಕೊಂಡು. ಇದರಲ್ಲಿ ಬಿಗಿನಿಂಗು ಆ್ಯಂಡ್ ಎಂಡಿಂಗು ಎಲ್ಲ ಟೋಟಲಾಗಿ ನಾನೇ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಆಲ್ಮೋಸ್ಟ್. ಸೊ ಅಷ್ಟು ತನಕ ನನ್ನ ಅಷ್ಟು ಮೇಲೆ ಎತ್ತಿ ಬಿಟ್ಟಿದ್ದಾರೆ. ಸೊ ತುಂಬ ಏನೋ ಹೇಳೋದು, ಅಪ್ಪ ಅಮ್ಮ ನೋಡ್ಕೋಬೋದು, ಅದನ್ನು ಹುಟ್ಟಿಸಿದ್ದೀವಿ, ನನ್ನ ಮಗ ಹಿಂಗೆ ಇರಬೇಕು ಅಂತ. ಅದು ಇನ್ನೊಬ್ರು ಯಾರು ನೋಡ್ತಾರೆ ಅಂದರೆ ಇವ್ನು ಬೆಳಿಬೇಕು, ಇವ್ನು ಚೆನ್ನಾಗಿರ್ಬೇಕು ಅನ್ನೋ ಮನಸ್ಸೊಂದು ಒಬ್ರಿಗೆ ಇರುತ್ತೆ, ಅವರೇ ಅದನ್ನು ಮಾಡೋದು. ಸಾರ್ ಮಾಡಿದ್ದಾರೆ ಅದನ್ನು, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಮೂವಿ ಹೋಗಿ ನೋಡಿದ್ರೆ ನಾನೇನೋ ಅವ್ರ ಜೊತೆ ಇದ್ದೀನಿ ಮತ್ತು ಮೂವಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಮಾತಾಡ್ಬೋದು ಅಂತ ಹೇಳ್ಬೋದು. ಈ ಸ್ಕ್ರೀನಲ್ಲಿ ಹೋಗಿ ನಾನು ನೋಡ್ಬಿಟ್ಟು ಬಂದಾದ್ಮೇಲೆ ಅದೆಲ್ಲ ಅವ್ರ ಮನಸ್ಸಿಂದ ಹೋಗ್ಬಿಡುತ್ತೆ, ಅವ್ನು ಹೇಳಿದ್ದೆ ಕರೆಕ್ಟು ಅಂತ. ಯಾಕಂದರೆ ಎಲ್ಲದ್ರಲ್ಲಿ ನೋಡಿರ್ಬೋದು, ಟೀಸರಲ್ಲಾಗಿದ್ದು, ಒಂದು ಸಾಂಗಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಮ್ಮನ್ನು ಆ್ಯಕ್ಚುಲಿ ನಮ್ಮ ಕೋಆರ್ಟಿಸ್ಟ್ನ ಎಲ್ಲರನ್ನೂ ಹೈಲೈಟ್ ಮಾಡಿದ್ದಾರೆ. ಅದು ತುಂಬ ಖುಷಿಕರ ವಿಷಯ. ಅದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೇಟ್ ನಟ ಅಂತ ಇದ್ದೇ ಇರ್ತಾರೆ ಸಿನಿಮಾಗೆ ಬರೋಕ್ಕಿಂತ ಮುಂಚೆ. ಈಗ ದುನಿಯಾ ವಿಜಯ್ ಸರ್ ಪರಿಚಯ ಆಗೋಕ್ಕಿಂತ ಮುಂಚೆನೇ ಯಾರಾದರೂ ಒಬ್ರು ಇರ್ತಾರೆ. ಯಾರು ನಿಮ್ಮ ಫೇವ್ರೇಟ್ ಇಷ್ಟ ಆಗ್ತಿದ್ರು? ಸರ್ ನನಗೆ ಆ್ಯಕ್ಚುಲಿ ಸಾರ್ ಬೈಯೋರು, ಮಲಗಬೇಡ ಅಂತ. ಅಂದರೆ ನಾನು ಥಿಯೇಟ್ರ್ ಕರ್ಕೊಂಡು ಹೋಗಲ್ಲ ಯಾರು, ಎಲ್ಲಿ ಹೋದ್ರೂ ಮಲಗಿಬಿಡ್ತೀನಿ ಸರ್. ನಿದ್ದೆ ಮಾಡ್ಬಿಡ್ತೀನಿ. ಸ್ಟ್ರೆಸ್ಸು, ವರ್ಕೌಟ್ 5:30 ಎದ್ದೇಳ್ಬೇಕು ಸರ್. ನಾನು ಕ್ಲಾಸ್ಗೆ ಹೋಗ್ಬೇಕು, ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ನಾನು ವರ್ಕೌಟ್ ಮಾಡಿ ತಿಂದು ಮಲಗಬೇಕು. ಇದೇ ರೊಟೀನು, ಈ ರೊಟೀನ್ ಆಗ್ಬಿಡ್ತಾ ಇತ್ತು. ಸೊ ಅಲ್ಲಿಂದ ನಾನು ಮೂವಿ ನೋಡೋದೇ ಸ್ವಲ್ಪ ಅಂತಲ್ಲ ಕಡಿಮೆನೇ ಮೂವಿ ನೋಡೋದು. ತುಂಬ ಕಮ್ಮಿ. ಏನೋ ಟಿ ವಿಯಲ್ಲಿ ನೋಡ್ತೀನಿ, ಬೇರೆ ಏನಾದ್ರು ಫಿಲಮ್ ಬಂದರೆ ಹೋಗಿ ಏನು ಇಂಟ್ರೆಸ್ಟ್ ನೋಡ್ಬೇಕಂದ್ರೆ ಸಲಗ ಒಂದು ಆ ಥರ ಫುಲ್ಲು ಜೋಶಾಗಿ ಹೋಗಿ ನೋಡಿದೆ. ಅದು ಮುಂಚೆ ಫಿಲಮ್ ಎಲ್ಲ ಕರ್ಕೊಂಡು ಹೋಗೋರು, ನೋಡ್ತಾ ಇದ್ದೆ. ಸ್ವಲ್ಪ ಒಂದು ಕರೆಕ್ಟಾಗಿ ಒಂದು ಇಂಟರ್ವ್ಯೂ ಆದ್ಮೇಲೆ ಹಂಗೆ ಹೆಂಗೆ ಹೇಳೋದು ನೋಡ್ಕೊಂಡ್ಬಿಡ್ತಾ ಇದೆ. ಸೊ ಹಂಗೆ ಅಲ್ಲೇ ಸ್ಟಾಪು. ಮತ್ತೆ ನಮ್ಮ ಪ್ರೊಫೆಷ್ನಲ್ ಬಂದಾಗ ಫುಲ್ ಹಚ್ಕೊಂಡ್ಬಿಟ್ಟೆ ಅವ್ರನ್ನ. ನಮಗೆ ಈ ಮೂವಿಯಲ್ಲಿ 6 ಪ್ಯಾಕ್ ಬಾಡಿ ತೋರಿಸಿದಾಗ ಒಂದು ಜೋಶ್ ಅನ್ಸ್ಬಿಡ್ತು. ಶಂಕರ್ IPS ಎಲ್ಲ ಬೇರೆ ಲೆವೆಲ್ ಇತ್ತು. ನಂಗಂತೂ ಫುಲ್ಲು ಜೋಶ್ ಅನ್ಸುತ್ತೆ ಆ ಸೈಜಲ್ಲಿ ಇದ್ದಾಗ, ನೋಡಿದಾಗ. ಅದು ಬಾಡಿ ಬಿಲ್ಡಿಂಗ್ ಲೈನ್ ಇದ್ರೆ ಮಾತ್ರ ಜೋಶ್. ಇವಾಗ ನೀವು ಇದ್ದೀರಾ ಮೀಡಿಯಾದಲ್ಲಿ, ಎಲ್ಲೋ ಒಂದು ಕಡೆ ನೀವು ಮೀಡಿಯಾದ ಇದನ್ನ ನೋಡಿರ್ತೀರಾ, ದೊಡ್ಡದ ರೇಂಜಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಏನೋ ತಗೊಂಡಾಗ ಹೆಂಗಿರುತ್ತೆ ನಿಮ್ಗೆ, ನಾನು ಹೋಗ್ಬೇಕು ಇಲ್ಲಿಗೆ ಅಂತ. ಇದು ಹುಮ್ಮಸ್ ಅಲ್ಲಿಂದ ತಗೊಂಡ್ಬಂದಿ ಸಾರು. ಸೂಪರ್. ಇವತ್ತು ಈ ಮಟ್ಟಕ್ಕೆ ಇದ್ದೀರಾ, ಇವತ್ತು ಒಂದು ಒಳ್ಳೆ ಬಾಡಿ ಬಿಲ್ಡ್ ಮಾಡಿ. ಈ ಬಾಡಿ ಬಿಲ್ಡಿಂಗ್ ಕತೆ ಏನಕ್ಕೆ ನೆಕ್ಸ್ಟ್ ಸಿನಿಮಾಗೆ ರೆಡಿ ಆಗ್ತಾ ಇರೋದಾ ಅಥವಾ ಈ ಸಿನಿಮಾ ಮಾತ್ರ? ಸರ್ ಇದು ಆ್ಯಕ್ಚುಲಿ ಇವಾಗ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇಲ್ಲ ನಾನು. ಅದೊಂದು ಬಿಗಿನಿಂಗಲ್ಲಿ ನಾನು ಕೇಳ್ತಾ ಇದ್ದೆ ಸಾರ್ಗೆ. ಸಾರ್ ಹೇಳ್ಬಿಟ್ರು, ಫಿಕ್ಸ್ ಮಾಡಿಬಿಟ್ರು. ಓಕೆ ಸರಿ, ಪರ್ಸನಲಾಗಿ ಕೇಳ್ತಾ ಇದ್ದೀನಿ. ಓಕೆ ಸ್ಕ್ರೀನಲ್ಲಿ ಹಂಗೆ ಕಾಣಿಸ್ಬೇಕು, ಹಿಂಗೆ ಕಾಣಿಸ್ಬೇಕು, ನನಗೂ ಇರುತ್ತಲ್ವಾ ಸರ್. 6 ಪ್ಯಾಕ್ ಮಾಡ್ಬೋದಾ? ಮಾಡ್ಕೊಂಬಂದ್ಬಿಡ್ತೀನಿ. ಏನು ಮಾಡಬೇಡ, ನೀನು ಸೈಲೆಂಟಾಗಿರಬೇಕು. ನಿನ್ನ ಹೆಂಗೆ ಕೆತ್ತಬೇಕು ನಾವು ಕೆತ್ಕೊತೀವಿ, ಹೆಂಗೆ ಬೇಕು ಅವ್ರು ನೀನು ಬಂದರೆ ಸಾಕು, ಗುಂಡಾಗಿ ನೀವು ಬಂದರೆ ಸಾಕು, ಹೆಂಗೆ ಬೇಕೋ ನಂಗೆ ಕೆತ್ಕೋತೀವಿ. ಓಕೆ ಏನು ಮಾಡೋಣ ಸರ್? ಏನು ಮಾಡಬೇಡಿ, ಆರಾಮಾಗಿರಿ. ಫಾರ್ಮ್ ನಿಮ್ಗೆ ತೋರಿಸ್ಕೋಬೇಡಿ. ಫಾರ್ಮ್ ಒಂದೇ ಸರಿ ಇಟ್ಕೊಂಡು ಹೋಗೋದು ಕಷ್ಟ. ಲೈಫ್ ಇವಾಗ ಮೂವಿಯಲ್ಲಿ ಹೆಂಗೆ ಕಂಟಿನ್ಯೂಟಿ ಕೊಡಬೇಕು, ಲೈಫಲ್ಲಿ ಕಂಟಿನ್ಯೂ ಕೊಡೋಕ್ಕಾಗಲ್ಲ. ಮೂವಿಯಲ್ಲೂ ನಾವು ಒಂದೇ ರೀತಿ ತೊಗೊಂಡ್ಬೇಕಾಗಲ್ಲ. ಇದೇನೋ ಒಂದು 30 ಡೇಸ್ ಇದೆ, 40 ಡೇಸ್ ಇಂದ ತೊಗೋಬೋದು. ಇದು ವರ್ಷಾನುಗಟ್ಟಲೆ ತೊಗೊಳಕ್ಕಾಗಲ್ಲ. ಸೊ ನೀವು ಒಂದು ಫಾರ್ಮ್ ತೋರಿಸ್ಬಿಟ್ರೆ ನೀವು ಅದನ್ನೇ ಕೇಳಿದ್ರೆ ನೀನು ತಿರ್ಗಾ ಅದನ್ನು ಮಾಡಬೇಕು. ಬೇಡ, ನಿನ್ನ ಆ್ಯಕ್ಟಿಂಗ್ ತೋರಿಸು. ಇವಾಗ ನಾವು ಬರೋದು ನಾವು ಆ್ಯಕ್ಟ್ ಮಾಡೋದಕ್ಕೆ, ನಾವು ಅದನ್ನು ಬಿಟ್ಟು ನಾವು ಅದನ್ನು ಮಾಡಿದ್ರೆ ಅದ್ರ ಮೇಲೆ ಫೋಕಸ್ ಆಗಿಬಿಡುತ್ತೆ. ಹೌದು. ಮುಖಭಾವನೆಗಳು ಮತ್ತು ನಟವಟಿಕೆಗಳು ಇದನ್ನು ಚೇಂಜ್ ಮಾಡ್ಕೊ. ಇದನ್ನ ನಿಮ್ಮ ಮುಖದಲ್ಲಿ ತೋರಿಸು. ನಮ್ಗೆ ಬೇಕಾಗಿರೋದು ಮುಖ. ನೀನು ಏನು ಮಾಡಬೇಡ, ನಿನ್ನ ಕಣ್ಣು ಆ್ಯಕ್ಟ್ ಮಾಡಬೇಕು ಅಂತ ಅಲ್ಲೊಂದು ಹೇಳಿದ್ರು ಆಯ್ತಾ. ಈಗ ಕಣ್ಣಲ್ಲೇ ನೀನು ಆ್ಯಕ್ಷನ್ ಮಾಡಬೇಕು ಅಂತ. ನಮ್ಗೆ ಗೊತ್ತಾಗಿಲ್ಲ ಹೆಂಗೆ ಆ್ಯಕ್ಟಿಂಗ್ ಮಾಡೋದೇನು ಅಂತ. ಮಗುನ ಹೆಂಗೆ ಮಾತಾಡ್ತೀಯಾ ಅಂತ.
ಸರ್ ನಾನು ಹಿಂಗೆ ಸ್ವೀಟಾಗಿ ಮಾತಾಡ್ತೀನಿ. ಓಕೆ ಯಾರೋ ಬರ್ತಾರೆ ಅವನೇ ಮಾತಾಡ್ತಾರೆ ಸರ್, ಗದರಿಸಿ ಮಾತಾಡ್ತೀನಿ. ಈಗ ತಾಯಿ ಬಂದ್ರೆ ಹಿಂಗೆ ಮಾತಾಡ್ತೀಯ ಸರ್, ನಾರ್ಮಲಾಗಿ ತಲೆ ಕೇಳಮ್ಮ, ಇಷ್ಟ ಆ್ಯಕ್ಟಿಂಗು ಇದನ್ನು ಮಾಡೋ ಸಾಕು ಅಂತ ನನಗೆ ಲೈವ್ ಆಗಿ ತೋರಿಸಿದ್ರು ಅದನ್ನು. ಅಲ್ಲಿಂದ ನನಗೆ ಆಲ್ಮೋಸ್ಟ್ ನನಗೆ ಒಂದು 2 months 3 months ಹಂಗೆ ನಡೀತಾ ಇರುತ್ತೆ. ನನಗೆ ಡೈಲಿ ಹೋಗ್ಬೇಕು, ಯಾವುದೊಂದು ಕಾನ್ಸೆಪ್ಟ್ ಕೊಟ್ಟು ಆ್ಯಕ್ಟ್ ಮಾಡಿಸ್ತಾರೆ, ಒಂದು ಡೈಲಾಗ್ ಹೇಳಿಸ್ತಾರೆ. ಯಾಕಂದರೆ ಇವಾಗ ನಾನು ತುಂಬ ನನ್ನ ಫ್ರೆಂಡ್ಸ್ ಎಲ್ಲ ಮೂವಿ ಫೀಲ್ಡ್ ಇರೋರಿದ್ದಾರೆ ಆರ್ಟಿಸ್ಟ್ಗಳು, ಅವ್ರಿಗೆಲ್ಲ ಕ್ಯಾಮ್ರಾ ನೋಡಿದ ತಕ್ಷಣ ಹೊಟ್ಟೆ ಒಂಥರ ಆಗ್ಬಿಡೋದು ಗುರು ನನಗೆ ಅಂತ ಹೇಳೋರು ನನಗೆ. ಅದು ನನಗೆ ಆಗ್ಬಾರ್ದು, ಆಗಿಲ್ಲ. ಏನಕ್ಕೆ ಅಂದರೆ ಅದನ್ನ ನನಗೆ ಕ್ಯಾಮ್ರಾದಲ್ಲಿ ಅದು ಮೊಬೈಲಲ್ಲಿ ನಮ್ಮ ಇವರು ಮಹೇಶ್ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟ್ರು, ಸಾರ್ ಅವ್ರ ಅಸಿಸ್ಟೆಂಟ್ ಡೈರೆಕ್ಟ್ರು, ಬೇರೆ ಲೆವೆಲ್ ಸರ್ ಅವರು. ಸಾರ್ ಹೇಳ್ಕೊಡ್ತಾರೆ, ನಾವು ಕತ್ಕೊಂಡು ಅವ್ರನ್ನ ಕೇಳ್ಕೊಂಡ್ ಬರ್ತಾ ಇದ್ದೆ. ಸರ್ ಹಿಂಗೆ ಮಾಡಿ ಸರ್, ಭಯ ಆಗ್ತದೆ ಸರ್, ಏನಿಲ್ಲ ಸರ್, ಹಿಂಗೆ ಮಾಡಿ ಸರ್, ಹಂಗೆ ಮಾಡಿ ಸರ್ ಅಂತ ಜೋಶ್ ತುಂಬೋರು ಅವರು ಮಹೇಶ್ ಅವರು. ಅವ್ರಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಿರೋದು ನನಗೂ. ಅವ್ರು ಏನಿದು ಟೀಚರ್ ಹೇಳ್ಕೊಟ್ಟು ಹೋಗ್ತಾರೆ, ಪಕ್ಕದಲ್ಲಿ ಯಾರೋ ಫ್ರೆಂಡ್ ಹತ್ರ ಕೇಳ್ಕೊಂಡು ನಾವು ಬರ್ಕೊಳಲ್ವಾ. ಸೊ ಆ ಥರ ನಮ್ಮ ಮಹೇಶ್ ಅವರು ತುಂಬ ಗೈಡ್ ಮಾಡಿದ್ರು ನನಗೆ ಆ ವಿಷಯದಲ್ಲಿ. ಸೂಪರ್ ಸರ್. ವಿಜಯ್ ಸರ್ ಹೇಳಿದ್ರು, ಇವನು ನೋಡಕ್ ಮಾತ್ರ ಒಳ್ಳೆ ಟೆರರ್ ಇದ್ದಂಗೆ ಅವನೇ, ಬಟ್ ಮಗು ಅಂತ ಮನ್ಸು ಅಂತ ಅವತ್ತು ಹೇಳಿದ್ದು ನಂಗೆ ಈಗಲೂ ನೆನಪಿದೆ. ಯಾಕಂದ್ರೆ ಲೈವಾಗಿ ನಾನು ಅಲ್ಲಿದ್ದೆ ಅವತ್ತು. ಮೇ ಬಿ ನನಗೆ ಈಗ ಮಾತಾಡಿಸಿದಾಗ ನನಗೆ ಹಂಗೆ ಅನ್ನಿಸ್ತಾರೆ ಸರ್ ನೀವು. ಸೊ ಈಗ ಮುಂದಿನ ಫ್ಯೂಚರ್ ಹಿಂಗೆ ಪ್ಲಾನಿಂಗ್ಸ್ ಏನಿದೆ ಸಿನಿಮಾಗಳು? ಸರ್ ಅದೇ ಪ್ಲಾನಿಂಗ್ಸು ಸದ್ಯಕ್ಕೆ ನಾನೇನು ಪ್ಲಾನ್ ಮಾಡ್ಕೊಂಡಿಲ್ಲ ಸರ್. ಇವಾಗ ಏನು ನಮ್ಮ ತಾಯಿ ಹೆಸರು ಕೊಟ್ಟಿದ್ದಾರೆ ಅದನ್ನು ಇಲ್ಲಿವರೆಗೂ ಈ ಫಿಲಮ್ ಮುಂಚೆವರೆಗೂ ಕಾಪಾಡ್ಕೊಂಡು ಬಂದ್ಬಿಟ್ಟೆ ಒಂದು ಕಡೆಗೆ. ಅದು ನಾವು ನನ್ನ ಏರಿಯಾ, ನನಗೆ ಗೊತ್ತಿರೋರು ಅಷ್ಟು ಮಾತ್ರ ಗೊತ್ತಿರೋರ ಹತ್ತೆಲ್ಲ ಒಳ್ಳೆ ಹೆಸರು ತೊಗೊಂಡ್ಬಿಟ್ಟೆ. ಓಕೆ ಡನ್. ತಾಯಿ ಹೆಸರನ್ನು ಅಲ್ಲಿ ದಿಢ ಮಾಡಿಸ್ಬಿಟ್ಟೆ. ಇವಾಗ ದುನಿಯಾಜಿ ಸರ್ ಅವರು ಒಂದು ದೊಡ್ಡ ಕರ್ತವ್ಯ, ಒಂದು ದೊಡ್ಡ ಕಾರ್ಯ ಮತ್ತು ಒಂದು ಒಳ್ಳೆ ಲೈಫ್ನ ಕೊಟ್ಟವ್ರೆ. ಈ ಲೈಫಲ್ಲಿ ನಾನು ಹೆಂಗೆ ಮುಂದೆ ಬಂದು ನಾನು ನಿಲ್ತೀನೋ ಅದ್ರ ಮೇಲೆ ನನ್ನ ಹೆಸರು ನಿಲ್ಲುತ್ತೆ. ಆ ಹೆಸರು ಅವ್ರಿಗೆ ಸೇರಿದ್ದು, ಅವ್ರಿಗೆ ಬಿಟ್ಟಿದ್ದು. ಹೌದು, ಏನೇ ಮಾಡಿದ್ರು ನಾವು ಏನೇ ಮಾಡಿದ್ವಿ ಇವಾಗ ಅವ್ರ ಮೇಲೆ ಹೋಗುತ್ತೆ. ಇನ್ನು ಇವಾಗ ಲಾಸ್ಟಾಗಿ ಒಂದು ಹೇಳಿದ್ರು, ಇನ್ನೇನು ನಿಮ್ಗೆ ನಮ್ದಂತ ಇರುತ್ತೆ ಸರ್ ಏರಿಯಾದಲ್ಲಿ, ನಾವು ಓದಿ ನಿಂತರೆ ಮಾತಾಡಿದ್ರೆ ಒಂದು ರೆಸ್ಪೆಕ್ಟ್ ಕೊಡೋರು, ಒಂದು ಭಯ ಇರೋದಲ್ಲ, ಅದನ್ನೆಲ್ಲ ರೆಸ್ಪೆಕ್ಟ್ ಬಿಟ್ಟು ಭಯ, ನೀವು ನೋಡಿದ್ರೆ ಭಯ ಅನ್ನೋದು, ನೀವು ನೋಡಿದ್ರೆ ನೀವೇನೋ ಒಂದು ಮೇಂಟೈನ್ ಮಾಡಿದ್ರ ಅದೆಲ್ಲ ತೆಗ್ದಿಟ್ಬಿಡಿ ಸೈಡ್ಗೆ. ಒಂದು ಪ್ಯೂರ್ ಪೊಲೈಟ್ ಆಗಿ ನೀವು ಆರ್ಟಿಸ್ಟ್ ಆಗಿ ಇದಕ್ಕೆ ಆ ರೇಂಜಿಗೆ ಬಂದ್ಬಿಡು ಅಂತ ಹೇಳಿದ್ರು. ಬಂದ್ಬಿಟ್ಟೆ, ಮುಗೀತು. ಇವಾಗ ಈ ಹೆಸರನ್ನ ಒಳ್ಳೆ ಥರ ತೊಗೊಂಡೋಗ್ಬೇಕು ಅಂತ ನನಗೂ ಆಸೆ. ನಮ್ಮ ಇವಾಗ ನಾವೇನು ನಮ್ಗೆ ಗೊತ್ತು ಅಂತ ಹೇಳ್ಬಿಟ್ಟು ಒಂದು ಕಮ್ಮಿ ಒಂದು ಲಕ್ಷಾಂತರ ಜನ ಇದ್ದಾರೆ, ಅವ್ರಿಗೂ ತುಂಬ ಆಸೆ ಸರ್. ಇವಾಗ ನನ್ನ ಕ್ಲಾಸ್ಮೇಟ್ಸ್ ಜೊತೆಗೆ ಓದ್ದವರು, ಹುಟ್ಟಿದವರು, ಈ ಕಡೆ ಇವಾಗ ನಮ್ಮ ಏರಿಯಾದಲ್ಲಿ ಪಳಗ್ದವರು ಎಲ್ಲರಿಗೂ 4-5 ಏರಿಯಾ ನಮ್ಮನ್ನು ಗುರುತಿಸ್ಕೊಂತಾರೆ. ಅಂದರೆ ಆ 4-5 ಏರಿಯಾ ಜನನೂ ಅಷ್ಟೇ ಚೆನ್ನಾಗಿ ಬರಬೇಕು ಅಂತ ಬಯಸಿದ್ದಾರೆ. ಸೊ ನಾನು ಹಂಗೆ ಇದ್ದು ತೋರಿಸಿ ಒಂದು ಲೈಫಲ್ಲಿ ಇಲ್ಲಿಂದ ಹೊಸ ಜರ್ನಿ ಇದು, ಒಂದು ನ್ಯೂ ಬಾರ್ನ್ ಪ್ರಾಸೆಸ್ ಅಂದ್ಕೊಂಡು ಇಲ್ಲಿಂದ ನಾವು ಹೊಸ ಜರ್ನಿ ತೊಗೊಂಡೋಗಿ ಆ ಹೆಸರು ನಾನು ನಿಲ್ಲಿಸಿ ನಮ್ಮ ತಾಯಿಗೆ ಹಿಂಗೆ ಗೌರವ ಕೊಟ್ಟನು. ಅದು ಗೌರವ ಹೆಂಗೆ ಏರ್ಪಡಿಸಿದ್ನು, ಸಾರ್ಗೂ ಅದೇ ಥರ ಗೌರವ ಏರ್ಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಇದಾಗಿದ್ದೀನಿ, ಕಾನ್ಶಿಯಸ್ ಆಗಿದ್ದೀನಿ ಸರ್. ಎಸ್ ಸರ್, ಫೈನಲಿ ಭೀಮಾ ರಿಲೀಸ್ ಆಗ್ತಿದೆ. ಎಸ್, ನಿಮ್ಮದು ಒಂದು ಡ್ರೀಮು. ಸೊ ನಿಮ್ಮ ಕನಸು ಈಡೇರ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ಆ್ಯಕ್ಚುಲಿ ಭೀಮಾ ಮೂವಿ August 9 ಎಲ್ಲರಿಗೂ ಒಂದು ಟರ್ನಿಂಗ್ ಪಾಯಿಂಟ್. ಏನು ಇವಾಗ ಹೊಸ ಪ್ರತಿಭೆಗಳು, ನಾನು ನನ್ನ ಬಿಟ್ಟು ಒಂದು 200-300 ಜನ ಇದ್ದಾರೆ, ಎಲ್ಲರಿಗೂ ಒಂದು ಹೊಸ ಲೈಫ್ ಬರುತ್ತೆ ಒಂದು ಕಡೆ. ಮತ್ತು ನಾವು ನಮ್ಮ ರಾಜ್ಯಕ್ಕೆ ಇಲ್ಲ ನಮ್ಮ ದೇಶಕ್ಕೇ ಒಂದು ಒಳ್ಳೆ ಸಂದೇತಿ ಕೊಡೋಕ್ಕೆ ಥಿಯೇಟ್ರ್ ಮೂಲಕ ಬರ್ತಾಯಿದ್ದೀವಿ. ಎಲ್ಲ ಪೇರೆಂಟ್ಸು ಅವರ ಮಕ್ಕಳ ಜೊತೆ, ನಾನು ಅಗೇನ್ ಹೇಳ್ತಾನೆ ಇದ್ದೀನಿ, ಮಕ್ಕಳ ಜೊತೆ ಬನ್ನಿ. ಪೇರೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ, ಮಕ್ಕಳಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀವಿ, ಇದನ್ನು ಹೆಂಗೆ ನಾವು ಕಡೆಯಿಂದ ತಿಳಿಸ್ಬೇಕು, ಅದನ್ನು ಬಂದ್ಬಿಟ್ಟು ಚಲನಚಿತ್ರಗಿಂತ ಇದೊಂದು ದೊಡ್ಡ ಲೈಫನ್ನೇ ಎತ್ಕೊಂಡ್ಬಂದು ಮುಂದೆ ಇಡ್ತಾ ಇದ್ದೀವಿ, ಪದಾರ್ಪಣೆ ಮಾಡ್ತಾಯಿದ್ದೀವಿ. ಅದನ್ನು ಆಶೀರ್ವದಿಸಿ ನೀವು ನಮಗೆ ದೊಡ್ಡ ಒಂದು ಸಕ್ಸಸ್ನ ಕೊಡಬೇಕಂತ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. August 9 ನಿಮ್ಮ ಸಿನಿಮಾ ಬರ್ತಿದೆ. ಭೀಮಾ ನುಗ್ಲಿ, ಭರ್ಜರಿ ಭೇಟಿ ಆಡಲಿ, ಆ ಗದೆ ಬೀಸ್ದಂಗೆ ಬೀಸಿ ಎಲ್ಲ ಪುಡಿ ಆಗಲಿ ಥಿಯೇಟ್ರ್, ಅಂದರೆ ಮೀನ್ಸ್ ಟಿಕೆಟ್ ಪುಡಿ ಆಗಲಿ, ಅಷ್ಟು ಮಟ್ಟಕ್ಕೆ ಸೇಲ್ ಆಗಲಿ, ಇಡೀ ಥಿಯೇಟ್ರು ಅದ್ಭುತವಾಗಲಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.